ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಕೊರಗಜ್ಜನ ಎಲ್ಲ ಕಡೆ ಕರಗಜ್ಜನ ಕಾರ್ಣಿಕ ಹಾಗೂ ಶಕ್ತಿಗಳನ್ನು ನೋಡ್ತಾ ಇದ್ದೀವಿ. ಎಲ್ಲ ಕಡೆನೂ ಗಲ್ಲಿಗೊಂದು ಥರ ಕೊರಗಜ್ಜನ ದೇವಸ್ಥಾನ ಆಗಿದೆ. ದಕ್ಷಿಣ ಕನ್ನಡದಲ್ಲೂ ಅಷ್ಟೇ. ಅಲ್ಲಲ್ಲಿ ಮೂಲ ಸ್ಥಳದಲ್ಲಿ ಪರಿವಾರ ದೇವ ಆಗಿ ಕೊರಗಜ್ಜ ಇದ್ದ. ಆದರೆ ಇವಾಗ ಮೇಯ್ನ್ ದೇವರಾಗಿ ಕೊರಗಜ್ಜ ಕಾಣಿಸುವಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಅಂದರೆ ಇದು ಕೊರಗಜ್ಜನ ಮೇಲೆ ಪ್ರೀತಿ ಅಲ್ಲ, ಜನರಿಗೆ ದುಡ್ಡು ಮಾಡುವಂಥ ಮನಸ್ಥಿತಿ ಬಂದಿದ್ದರಿಂದ ಇದು ಒಂದನ್ನು ಬಳಸ್ಕೊತಾ ಇದ್ದಾರೆ. ಕೊರಗಜ್ಜನ ಪವಾಡಗಳು ನಡೀತಾ ಇಲ್ವಾ? ಕೊರಗಜ್ಜನ ಹೆಸರಲ್ಲಿ ನಾವು ಹರಕೆ ಹೇಳ್ಕೊಂಡಾಗ ಆಗೋದಿಲ್ಲ? ಖಂಡಿತ ಆಗುತ್ತೆ. ಆದರೆ ಹೇಗಾಗುತ್ತೆ? ನಾವು ಯಾವುದೋ ಒಂದು ಕ್ಷೇತ್ರ ಹೊಸದಾಗಿ ಮಾಡಿದ್ದಾರೆ ಅಂದ್ಕೊಂಡು ಆ ಕ್ಷೇತ್ರದಿಂದ ಆಗ್ತಾ ಇದೆಯಾ ಕೊರಗಜ್ಜನ ಶಕ್ತಿ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ಅದು ಆಗ್ತಾ ಇರೋದು ಏಕೆಂದರೆ ಮೂಲ ಕ್ಷೇತ್ರದಲ್ಲಿ ಕೊರಗಜ್ಜ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೊರಗಜ್ಜನ ಯಾವ ಕ್ಷೇತ್ರದಲ್ಲಿ ಕರೆದ್ರೂ ಆಗುತ್ತೆ. ಆದರೆ ಅದನ್ನು ಬಳಸ್ಕೊಂಡಂಥ ಕೆಲವು ಹಣ ಮಾಡೋ ಮನಸ್ಥಿತಿಯವರು ಎಲ್ಲ ಕಡೆಯೂ ಕೊರಗಜ್ಜನ ದೇವಸ್ಥಾನ ಮಾಡಿಕೊಂಡು ಅದರಲ್ಲಿ ಅನಾಚಾರ ಮಾಡಿ ಹಣ ಮಾಡಿ ಬಡವರನ್ನು ಸುಲಿಗೆ ಮಾಡೋದು. ಬಡವರಿಗೆ ಮಾಟ ಆಗಿದೆ, ಮಂತ್ರ ಆಗಿದೆ, ನಿಮ್ಗೆ ಹಾಗಾಗಿದೆ ಹೀಗಾಗಿದೆ, ಅದು ಮಾಡಲಿಕ್ಕೆ 20,000 30,000 ಕೊಟ್ಟು ಮಾಡಬೇಕು, 40,000 ಪೂಜೆ ಮಾಡಬೇಕು ಅಂತ. ಮತ್ತು ಕೊರಗಜ್ಜನಿಗೆ ಯಾವುದೇ ರೀತಿ ಪೂಜೆ ಇಲ್ಲ. ಅವನಿಗೆ ಹೇಳ್ಕೊಂಡ್ರೆ ಅವನೇ ಕಾಪಾಡ್ತಾನೆ. ಅವನು ಕೊರಗ ಅಂದರೆ ಕೊರಗರ ಸಮುದಾಯದಿಂದ ಬಂದಂಥ ಒಬ್ಬ ವ್ಯಕ್ತಿ, ಪವಾಡ ಪುರುಷ. ದೇವರ ಒಂದು ಅಂಶ ಇಟ್ಕೊಂಡು ಕೊರಗರ ಇಟ್ಕೊಂಡು ಅವನು ಸಮಾಜಕ್ಕೂ ಹಾಗೂ ಸೇವೆಗೆ ಪ್ರತೀಕವಾದವನು. ಅವನಿಗೆ ಯಾವುದೇ ಆಡಂಬರಗಳು ಮಾಡುವಂಥ ಅವಶ್ಯಕತೆ ಇಲ್ಲ. ಕೆಲವರು ಹುಚ್ಚ ಆಡಂಬರಗಳು ಮಾಡ್ತಾರೆ. ಡ್ರಿಂಕ್ಸ್ ಕೊಡೋದಂತೆ, 1000 ಬಾಟ್ಲಿ ಕೊಟ್ಟೆ ಅಂತೇಳಿ ಅದು ಪೇಪರಲ್ಲಿ ಇದರಲ್ಲಿ ಹಾಕೋದು. ಇದು ಕೆಟ್ಟ ಸಂಪ್ರದಾಯಕ್ಕೆ ಅಲ್ಲಿ ಇದ್ದವರು ಕುಡಿದು ಹಾಳಾಗಲಿಕ್ಕೆ ಈಗ ಎಣ್ಣೆ ಕೊಡುವಂಥದ್ದು, ಡ್ರಿಂಕ್ಸ್ ಕೊಡುವಂಥದ್ದು ಇದೆ. ಕೊರಗಜ್ಜ ಇರೋ ಸಮಯದಲ್ಲಿ ಅವರಿಗೆ ಇದು ನಮ್ಮಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿರೋ. ಯಾಕೆ ಅಂದರೆ ಕೊರಗಜ್ಜ ಇರೋ ಸಮಯದಲ್ಲಿ ಆವಾಗ ಕುಡಿತಾ ಇದ್ರೂ ಆ ಒಂದು ಸಮುದಾಯದವರು ಕುಡಿತಾ ಇದ್ದಿದ್ದು ಆವಾಗ ಹೆಂಡ ಅಂದರೆ ನಾವು ಕಳ್ಳ ಅಂತ ಹೇಳ್ತೀವಿ, ಅದನ್ನು ಕುಡಿತಾ ಇದ್ದರು. ಅಂದರೆ ತೆಂಗಿನ ಮರದಿಂದ ಮಾಡುವಂಥ ನೈಸರ್ಗಿಕವಾಗಿರುವಂಥ ಒಂದು ಪೇಯ. ಅದು ಆ್ಯಕ್ಚುಲಿ ಅದು ಹೆಂಡ ಅಂತ ಅದಕ್ಕೆ ನಿಷೇಧ ಹೇರಿದ್ದಾರೆ. ಆದರೆ ಅದು ಆರೋಗ್ಯಕ್ಕೂ ಒಳ್ಳೆಯದು. ಅದು ಅತಿ ಹೆಚ್ಚು ಅಮಲು ತರುವಂಥ ಇದಲ್ಲ. ಒಂದು ಹಂತಕ್ಕೆ ಅಮಲು ತಂದರೂ ಅದು ದೇಹಕ್ಕೇನು ಅಂಥ ಹಾನಿಕರ ಅಲ್ಲ. ಅದನ್ನು ಬ್ಯಾನ್ ಮಾಡಿಕೊಂಡು ನಾವು ಇವತ್ತು ಸರಾಯಿ ಮತ್ತು ಇದು ಬೇರೆ ಬೇರೆ ಡ್ರಗ್ಸು ಅಂಥದ್ದನ್ನೆಲ್ಲ ನಾವು ಜಾಸ್ತಿ ಬೆಳೆಸೋಕೆ ಹಿಡಿದುಬಿಟ್ಟಿದ್ದೀವಿ. ಅದ್ರ ಜೊತೆ ಕೊರಗಜ್ಜನಿಗೆ ಡ್ರಿಂಕ್ಸ್ ಬಾಟ್ಲಿ ತಂದು ರಾಶಿ ಹಾಕೋದು ಯಾರಿಗೆ ಕೊಡುತ್ತಾರೆ? ಅದು ಕುಡಿಯುವಂಥವ್ರು ಯಾರು? ಅಥವಾ ಅದನ್ನು ಮಾರಿ ಅದರ ಹಣ ಮಾಡೋದಾ? ಈ ದಂಧೆಗಳಿಗೆ ಬ್ರೇಕ್ ಹಾಕಲೇಬೇಕು. ಅದನ್ನು ಕೊಡುವಂಥ ಇದು ಇಲ್ಲ. ಕೊರಗಜ್ಜನ ಇದರಲ್ಲಿ ಚಕ್ಕುಲಿ ಕೊಡೋದು, ವೀಳ್ಯದೆಲೆ ಕೊಡೋದು, ಇವೆಲ್ಲ ಸಂಪ್ರದಾಯ ಇರೋದು ಹೌದು. ಅದು ಬಿಟ್ಟುಬಿಟ್ಟು ಇಲ್ದಿದ್ದನ್ನೆಲ್ಲ ಕೊಡುವಂಥದ್ದು, ಅವರಿಗೆ ಡ್ರಿಂಕ್ಸ್ ತಗೊಂಡೋಗಿ ಕೊಡೋದು, ಡ್ರಿಂಕ್ಸ್ ತಗೊಂಡು ಹಾಕೋದು, ಇವೆಲ್ಲ ಎಷ್ಟು ಇದಲ್ಲ. ಅದನ್ನು ನಾವು ಪ್ರಮೋಟ್ ಮಾಡಿದಾಗುತ್ತೆ. ಡ್ರಿಂಕ್ಸ್ ಜಾಸ್ತಿ ಕುಡೀರಿ, ಹಾಳಾಗಲಿ ಸಮಾಜ ಅನ್ನೋ ಥರ ಮಾಡಿದಾಗೆ ನಾವೇ ಆಗುತ್ತೆ. ನಾವು ಯಾವಾಗನೂ ನೋಡಬೇಕಾಗಿದ್ದು ಯಾಕೆಂದರೆ ಕೊರಗಜ್ಜನ ಇರೋ ಸಮಯದಲ್ಲಿ ಅವನು ಏನು ಇಷ್ಟಪಡ್ತಾ ಇದ್ದ ಅದನ್ನು ಯೋಚನೆ ಮಾಡಬೇಕಾಗಿದೆ. ಅವನಿಗೆ ಇದಾಗ್ತದೆ. ಅಗಲು ಸೇವೆಯಲ್ಲಿ ಒಳ್ಳೆ ಊಟ ಮಾಡಿ ಹಾಕ್ತಾರೆ. ಅವನು ಇಷ್ಟಪಡ್ತಾ ಇದ್ದಿದ್ದೆ ಊಟ. ಅಗಲು ಸೇವೆ ಅಂದರೆ ಅವನಿಗೆ ಆ ಊಟ ಮಾಡಿ ಅವನಿಗೆ ಬಳಸ್ತಾಯಿದ್ರು, ಅದು ಅಗಲ ಸೇವೆ. ಅವನು ನಾನ್ ವೆಜ್ ಪ್ರಿಯ, ಅದನ್ನು ತಿನ್ನಿಸ್ತಾಯಿದ್ರು, ಅವೆಲ್ಲ ಸರಿ. ಆದರೆ ಡ್ರಿಂಕ್ಸ್ ಕೊಡೋದು ಎಷ್ಟು ಸರಿ, ಎಷ್ಟು ಸಮಂಜಸ, ಇದನ್ನು ನಾವು ಯೋಚನೆ ಮಾಡಿ. ಅದ್ರಾಗೆ ಎಲ್ಲೆಲ್ಲ ಆಯಿತು ಅಲ್ಲಲ್ಲಿ ದೇವಸ್ಥಾನ ಕಟ್ಕೊಂಡು ಹಣ ಮಾಡೋಕ್ಕೆ ಹಿಡಿದವರು ಅವರಿಗೇನು? ಕೆಲವರು ಸುಳ್ಳು ಹೇಳೋದು, ನನಗೆ ಪ್ರೇರಣೆ ಆಗಿದೆ, ಅದಾಗಿದೆ, ಇದಾಗಿದೆ ಅಂತೇಳಿ ಹಣ ಮಾಡೋಕ್ಕೆ. ದೇವರು ಇಟ್ಕೊಳ್ಳಿಬೇಕಾದ್ರೆ, ಆದರೆ ಜನರಿಗೆ ಸತ್ ಮಾರ್ಗ ತೋರಿಸ್ಲಿ. ಅದು ಬಿಟ್ಟು ಇವ್ರು ಹಣ ಮಾಡೋದು, ಅಷ್ಟು ಪೂಜೆ ಮಾಡಬೇಕು, ಇಷ್ಟು ಪೂಜೆ ಮಾಡಬೇಕು ಹೇಳೋದು ಎಷ್ಟು ಸರಿ? ಇಷ್ಟೆಲ್ಲ ನಾನು ಮಾತಾಡ್ತಾ ಇರೋದು ಯಾಕೆ ಅಂದರೆ ಮೈಸೂರಲ್ಲಿರುವಂಥ ಕೊರಗಜ್ಜನ ದೇವಸ್ಥಾನದಲ್ಲಿ ಇರೋರಿಗೆ ಪ್ರತಿಯೊಬ್ಬರಿಗೂ ಸಮಸ್ಯೆ ಶುರುವಾಗಿದೆ. ಅಲ್ಲಿ ಇವಾಗ ಸ್ಟಾರ್ಟಿಂಗ್ ಆಗಿದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲೆಲ್ಲ ಅನ್ಯಾಯ ಅನಾಚಾರ ಮಾಡ್ತಾಯಿದ್ದಾರೆ ಅವರು ಎಲ್ಲ ಕೌಂಚಿ ಬೀಳುವಂಥ ದಿನಗಳು ಜಾಸ್ತಿ ಇಲ್ಲ. ಯಾಕೆಂದರೆ ಕೊರಗಜ್ಜ ಅಲ್ಲಿ ಸತ್ಯ ಧರ್ಮ ಒಳ್ಳೆ ರೀತಿಯಿಂದ ನಡೆಸ್ತಾ ಇದ್ದರೆ ಮಾತ್ರ ಅಲ್ಲಿ ನಿಲ್ತಾನೆ ಹೊರತು ನೀವು ಅನ್ಯಾಯ ಮಾರ್ಗದಲ್ಲಿ ಹಣ ಮಾಡೋ ಉದ್ದೇಶದಿಂದ ನಿಮ್ಮ ಲಕ್ಸುರಿ ಲೈಫಿಗೆ ಕೊರಗಜ್ಜನ ಬಳಸ್ಕೊತ ಇದ್ದರೆ ನೀವು ಸರ್ವನಾಶ ಆಗಿ ಹೋಗ್ತೀರಿ. ಅದಕ್ಕಾಗಿ ಎಚ್ಚರವಾಗಿರಿ. ಮೈಸೂರಿನ ಕೊರಗಜ್ಜನ ದೇವಸ್ಥಾನ ಡೆಮೊಲೇಷನ್ಗೆ ಹೋಗಿದೆ. ಅಲ್ಲಿದ್ದವ್ರದ್ದು ಬೇರೆ ಬೇರೆ ಸಮಸ್ಯೆ ಆಗಿ ಆ ಜಾಗ ಬೇರೆಯವರು ಇದರಲ್ಲಿ ಮಾಡ್ಕೊಂಡು ಹಣ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದವರು ಎಲ್ಲ ಇವತ್ತು ವಿನಾಶದಂಚಿಗೆ ಬಂದಿದ್ದಾರೆ. ಅವರಿಗೆ ವಿಚಿತ್ರ ಸಮಸ್ಯೆಗಳಾಗಿದೆ. ಅದಕ್ಕೆಲ್ಲ ಕಾರಣ ಏನು? ಕೊರಗಜ್ಜ ಮುನಿದು ನಿಂತಿದ್ದು.
ಕೊರಗಜ್ಜನ ಎಲ್ಲಿ ಬೇಕಾದರೂ ಹೋಗಿ ನಾವು ನೆನೆಸ್ಕೊಳ್ಬೋದು. ಆದರೆ ಎಲ್ಲಿ ಹಣ ಮಾಡೋಕ್ಕೆ ದಂಧೆ ಮಾಡೋಕ್ಕೆ ಅವನು ಮೂರ್ತಿ ಸ್ಥಾಪನೆ ಮಾಡಿ ಕೋಲ ಮಾಡಿಕೊಂಡು ಹಣ ಮಾಡೋಕ್ಕೆ ಹೋದರೆ ಈ ಪರಿಸ್ಥಿತಿ ಆಗುತ್ತೆ. ಇದು ಅಲ್ಲಿಗೆ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಸುತ್ತಮುತ್ತ ಎಲ್ಲೆಲ್ಲಿ ಕೊರಗಜ್ಜನ ಇಟ್ಕೊಂಡು ಮೋಸ ಮಾಡ್ತಾಯಿದ್ರಿ ಅವರೆಲ್ಲರಿಗೂ ಇದು ಎಚ್ಚರಿಕೆ ಗಂಟೆ. ಕೊರಗಜ್ಜ ತಿರುಗಿ ಬೆತ್ತ ಹಿಡಿದು ನಿಂತ ಅಂದರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂದರೆ ನಾಯಿ ಪಾಡಾಗತ್ತೆ. ಕೊರಗಜ್ಜನ ಹೆಸರಲ್ಲಿ ಹಣ ಮಾಡೋದನ್ನು ಬಡವರಿಗೆ, ಕಷ್ಟದಲ್ಲಿರುವವರಿಗೆ ಸಾಂತ್ವನ ಹೇಳಲಿಕ್ಕೆ, ಅವರಿಗೊಂದು ದಾರಿ ತೋರಿಸುವಂಥ ಶಕ್ತಿ, ಆ ಉದ್ದೇಶದಿಂದ ಮಾತ್ರ ನೀವು ಹೇಳಿ. ಕೋಲ ಮಾಡುವವರು ಹಣ ಮಾಡಲಿಕ್ಕೆ ಎಲ್ಲೆಲ್ಲೋ ಹೋಗಿ ಕೋಲ ಮಾಡೋದು ಇವೆಲ್ಲ ಸಮಂಜಸ ಅಲ್ಲ. ಅದು ಯಾರಿಗೆ ಬೇಕಾದರೂ ಇಲ್ಲಿ ಬಂದು ಕೋಲ ಅಥವಾ ಇದನ್ನು ಸೇವೆ ಕೊಟ್ಟು ಅವ್ರ ಕಷ್ಟಗಳನ್ನು ಪರಿಹರಿಸ್ಕೊಂಡು ಹೋಗೋಕ್ಕೆ ಇದಿದೆ. ಈ ಕ್ಷೇತ್ರದಲ್ಲೇ ನಮ್ಮ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಮೂಲ ಕ್ಷೇತ್ರ ಕುತ್ತಾರಲ್ಲಿ ಇದೆ, ಅಲ್ಲಿ ಮಾಡ್ಬೋದು. ಮತ್ತು ಕೆಲವೊಂದು ಕ್ಷೇತ್ರಗಳಿದ್ದಾವೆ, ಅದು ಹಣ ಮಾಡು ದಂಧೆ ಮಾಡುವಂಥ ಕ್ಷೇತ್ರ ಆಗೋಗಿದೆ. ಅದು ಏನು ಮಾಡೋದಕ್ಕಾಗೋದಿಲ್ಲ. ಆದರೆ ಅದನ್ನು ಸಮಂಜಸವಾಗಿ ಅವ್ರು ಸರಿ ಮಾಡಿ ಆ ಪೂಜೆ ಈ ಪೂಜೆ ಅಂತ ಹೇಳಿದೆ ಜನರನ್ನು ದಾರಿ ತಪ್ಪಿಸದೆ, ಜನರು ಇಚ್ಛಾನುಸಾರ ಏನು ಕೊಡ್ತಾರೆ ಅದರಲ್ಲೇ ಆ ಸೇವೆ ಮಾಡಿ ಅವರು ಕಷ್ಟ ಪರಿಹಾರ ಮಾಡಿದ್ರೆ ಅವರು ಕೊರಗಜ್ಜನಿಗೆ ಏನು ಬೇಕಾದರೂ ಕೊಡ್ತಾರೆ. ಅದು ಬಿಟ್ಟು ನೀವು ಅದಕ್ಕಿಷ್ಟು ಪೂಜೆ ಕೊಡಬೇಕು, ಇದಕ್ಕೆ ಈ ಥರ ಕೊಡಬೇಕು, ಅದು ಆ ಪೂಜೆ ಮಾಡ್ರೆ ಹಾಗೆ ಮಾಡುತ್ತೆ, ಈ ಹೋಮ ಮಾಡಬೇಕು, ಹಿಂಗೆ ಮಾಟ ಆಗಿದೆ, ಇವೆಲ್ಲ ಹೇಳ್ತಾ ಇದ್ದರೆ ಕೊರಗಜ್ಜ ನಿಮ್ಮನ್ನು ಸರ್ವನಾಶ ಮಾಡ್ತಾನೆ. ನೀವು ಮಾಡಿದ್ದು ಇದು ಮಾಡಿದ್ದು ಎಲ್ಲದನ್ನು ಕಕ್ಕಿಸ್ತಾನೆ. ಹಣ ಮಾಡಿದ್ದೆಲ್ಲ ಹಣ ಮಾಡಿಸಿ ಲಕ್ಸುರಿ ಕಾರಲ್ಲಿ ತಿರುಗಾಡಿಕೊಂಡು ಏನೇನೋ ಮಾಡಿಕೊಂಡು ಓಡಾಡುವರು ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ನೀವೇ ಯೋಚನೆ ಮಾಡಿ. ಕೊರಗಜ್ಜ ನೀವು ಸತ್ಯ ಮಾರ್ಗದಲ್ಲಿದ್ದಾಗ ಮಾತ್ರ ಅವನು ಇದು ಮಾಡ್ತಾನೆ. ನೀವು ಕ್ಷೇತ್ರದಲ್ಲಿ ಎಲ್ಲೋ ನೀವು ಒಂದು ಕ್ಷೇತ್ರ ಅಥವಾ ಯಾವುದೋ ಒಂದು ಇದರಲ್ಲಿ ಕೊರಗಜ್ಜನ ಇಟ್ಕೊಂಡು ಅಥವಾ ಕೊರಗಜ್ಜನ ಪ್ರತಿಷ್ಠೆ ಮಾಡ್ಕೊಂಡು ಮೂರ್ತಿ ಇಟ್ಕೊಂಡು ನಾವು ಕೊರಗಜ್ಜನ ಇದು ಮಾಡಿದ್ದೀವಿ ಅಂತ ಮಾಡಿದ್ರೆ ನಿಮ್ಮ ಕ್ಷೇತ್ರದಿಂದ ಶಕ್ತಿ ಇದು ಅವ್ರಿಗೆ ಜನರಿಗೆ ಒಳ್ಳೇದಾಗ್ತಾ ಇರೋದಲ್ಲ, ಕೊರಗಜ್ಜನಿಂದ ಆಗ್ತಾ ಇರೋದು. ಅದು ನೀವು ಎಚ್ಚರವಾಗಿ ಮಾಡಿ, ಇಲ್ಲಾಂದರೆ ನಿಮ್ಮ ಸರ್ವನಾಶಕ್ಕೆ, ನಿಮ್ಮ ಕುಟುಂಬ ನಾಶಕ್ಕೆ ನೀವೇ ಕಾರಣ ಆಗ್ತೀರಿ. ಆಮೇಲೆ ನಿಮ್ಮನ್ನು ಕಾಪಾಡು ಕೊರಗಜ್ಜನೂ ಬರುವುದಿಲ್ಲ. ಯಾಕೆಂದರೆ ಅನ್ಯಾಯ ಮಾಡಿದ್ದು ಅನುಭವಿಸಲೇಬೇಕು. ಕೊರಗಜ್ಜನಿಗೂ ಒಂದು ನಿಯಮ ಅಂತ ಇದೆ. ಇದೆಲ್ಲದೂ ಅರ್ಥ ಮಾಡಿಕೊಂಡು ಕೊರಗಜ್ಜನ ಹೆಸರು ಹಣ ಮಾಡುವವರು ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಿ. ಅದು ಹಣ ಮಾಡ್ರೆ ಅದು ಸಮಾಜಕ್ಕೆ ವಿನಿಯೋಗ ಮಾಡಿಸಿ. ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಲಕ್ಸುರಿ ಲೈಫಿಗೆ ಬಳಸ್ಕೊಳ್ಳೋದಲ್ಲ, ಸಮಾಜಕ್ಕೆ ವಿನಿಯೋಗ ಮಾಡಿ. ಅಥವಾ ಅದರ ಹೆಸರಲ್ಲಿ ಇದು ಮಾಡಿ ಸಮಾಜಕ್ಕೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ. ಅದ್ರ ಜೊತೆಗೆ ಅಲ್ಲಿ ಬಡವರಿಗೆ ಸಾಂತ್ವನ ಸಿಕ್ಕಬೇಕು, ಬಡವರಿಗೆ ಒಳ್ಳೆಯದಾಗಬೇಕು, ಕಷ್ಟದಲ್ಲಿ ಬಂದಂಥವ್ರಿಗೆ ಪರಿಹಾರ ಸಿಕ್ಕಬೇಕು, ಆ ಕೆಲಸಗಳನ್ನು ಮಾಡಿ. ಅದು ಬಿಟ್ಟು ಪ್ರತಿಯೊಬ್ಬರು ಯಾರ್ಯಾರು ಒಬ್ಬೊಬ್ಬರ ಹೀರೋಗಳನ್ನು ಯಾವುದೋ ಒಂದು ಆ್ಯಕ್ಟ್ರನ್ನ ಕರ್ಕೊಂಡು ಬಂದು ಅದನ್ನು ಪ್ರಚಾರ ಮಾಡಿಕೊಂಡು ಅವ್ರು ಬಂದಿದ್ದಾರೆ ಇವ್ರು ಬಂದಿದ್ದಾರೆ ಅಂತ ಹಣ ಮಾಡ್ಕೊಳ್ಳೋದು, ಆಮೇಲೆ ಅನಾಚಾರ ಮಾಡೋದು. ಅದು ಬಿಟ್ಟು ಒಳ್ಳೆ ಮಾರ್ಗದಿಂದ ಬದುಕಿ, ಕಷ್ಟಪಟ್ಟು ದುಡಿದು ಬದುಕಿ. ಕೊರಗಜ್ಜ ನಮಗೆಲ್ಲರಿಗೂ ಒಳ್ಳೇದು ಮಾಡ್ತಾನೆ, ನಮ್ಮೆಲ್ಲರ ಜೊತೆಗೂ ಇರ್ತಾನೆ. ಕೆಟ್ಟ ಆಚರಣೆಗಳನ್ನು ಕೊರಗಜ್ಜನ ಹೆಸರಲ್ಲಿ ತಂದು ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ಬೇಡಿ. ಕೊರಗಜ್ಜ ಯಾವುದೋ ಒಂದು ಕ್ಷೇತ್ರದಲ್ಲಿ ನಾನು ನೋಡಿದ್ದೀನಿ, ಆ ಕ್ಷೇತ್ರದಲ್ಲಿ ಹೋಗ್ತೀನಿ, ಒಂದು 3-4 ಜನ ಕುಡ್ಕೊಂಡು ನಿಂತ್ಕೊಳ್ಳೋದಕ್ಕಾಗ್ತಾಯಿಲ್ಲ ಅವ್ರಿಗೆ. ಅಲ್ಲಿ ಯಾರೋ ಭಕ್ತಾದಿಗಳು ತೀರ್ಥ ಸೇವೆಗಂತ ತಂದಿಡ್ತಾ ಇರ್ತಾರೆ, ಅದನ್ನು ಅವ್ರು ಕುಡ್ಕೊಂಡು ಹಾಳಾಗ್ತಾರೆ. ಅದು ಕೊರಗಜ್ಜ ಇಷ್ಟಪಡ್ತಾ ಇದ್ನ? ಕೊರಗಜ್ಜ ಆ ಥರ ಮಾಡಿ ಅಂತ ಎಲ್ಲಾದರೂ ಹೇಳಿದಾನ? ಇವೆಲ್ಲವೂ ಮಾಡೋ ತಪ್ಪುಗಳನ್ನು ಸರಿ ಮಾಡಿ, ಎಲ್ಲ ಹಿರಿಯವರು ಹಾಗೂ ಇವರು ಆ ಒಂದು ಕೆಟ್ಟ ಅಭ್ಯಾಸಗಳನ್ನು ಕಳಿಸೋದು, ಕೊರಗಜ್ಜನ ಕ್ಷೇತ್ರದಲ್ಲಿ ಡ್ರಿಂಕ್ಸ್ ಕೊಡೋದು, ಇವೆಲ್ಲ ಕೊಡುವಂಥದ್ದು, ಸರಾಯಿ ಕೊಡುವಂಥದ್ದನ್ನೆಲ್ಲ ನಿಲ್ಲಿಸಿ ಅದೊಂದು ಶುದ್ಧ ಕ್ಷೇತ್ರ ಆಗಲಿ. ಕೊರಗಜ್ಜನಿಗೆ ಏನು ಕೊಡ್ತಾಯಿದ್ರು ಅದು ತೀರ್ಥ ಸಮೇತವಾಗಿ ಜನರಿಗೆ ಕೊಡೋ ಥರ ಆಗಬೇಕು. ಅಂದರೆ ಕಲ್ಪರಸ, ಅಂದರೆ ತೆಂಗಿನಿಂದ ಮಾಡಿರುವಂಥ ಉತ್ಪನ್ನಗಳು, ಜ್ಯೂಸು, ಆ ಥರದ್ದು ಜನರಿಗೆ ವಾಪಸ್ ಕೊಡೋ ಥರ ಆಗಬೇಕು. ಅದು ಬಿಟ್ಬಿಟ್ಟು ಡ್ರಿಂಕ್ಸು, ಸರಾಯಿ ಕೊಟ್ಟರೆ ಅದು ಜನ, ಸಮಾಜ ಪ್ರತಿಯೊಂದು ಹಾಳಾಗತ್ತೆ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಕೊರಗಜ್ಜ ಅನ್ಯಾಯ ಮಾಡಿದವ್ರನ್ನ ಸುಮ್ಮನೆ ಬಿಡುವುದಿಲ್ಲ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ. ನಮಸ್ಕಾರ.